ದಿನಾ ಬೆಳಗ್ಗೆ ಎದ್ರೆ ಏನಪ್ಪಾ ತಿಂಡಿಗೆ ನೆಂಚ್ಕೊಳಕ್ ಮಾಡೋದು ಅಂತ ನೀವು ಯೋಚನೆ ಮಾಡ್ಬಿಡಿ. ನೀವು ನನ್ನ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ನಾನು ನಿಮಗೆ ಸಾಕು ಅನ್ನೋಷ್ಟು ರೆಸಿಪಿಗಳನ್ನ ಹಾಕ್ತೀನಿ. ಹೇಳ್ತೀರಾ ಅಷ್ಟೇ ಎಲ್ಲೋ ಹೋಗ್ಬಿಟ್ಟಿದ್ರಿ ಅಂತ ಹೇಳ್ಬಿಡಿ. ದಯವಿಟ್ಟು ಅದ್ರ ಕಥೆನ ಲಾಸ್ಟಲ್ಲಿ ಹೇಳ್ತೀನಿ. ಇವಾಗ ಎಣ್ಣೆ ಇಟ್ಕೊಂಡು ಒಂದು ಕಡಾಯಿಗೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೊಂಡು ಅದಕ್ಕೆ 2 ಚಕ್ಕೆ ಮೊಗ್ಗು ಪಲಾವ್ ಎಲೆ 1 ಸ್ಟಾರು ಇದ್ರ ಜೊತೆಗೆ ಸ್ವಲ್ಪ ಕರಿಬೇವು ಹಸಿಮೆಣಸಿನಕಾಯಿ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿರೋದಕ್ಕೆ 1 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿನ ಫ್ರೈ ಮಾಡಿ ಹಸಿ ವಾಸನೆ ಹೋಗೋವರೆಗೆ ಈರುಳ್ಳಿನ ಪ್ಯೂರಿ ಹಾಕೋಬೇಕು. ಈರುಳ್ಳಿ ಪ್ಯೂರಿ ಹೌದು, ಏನಪ್ಪಾ ಅಂತಂದ್ರೆ ಇದಕ್ಕೆ ಈರುಳ್ಳಿನೇ ತುಂಬಾ ಇಂಪಾರ್ಟೆಂಟ್ ಚೆನ್ನ ಮಸಾಲಾಗೆ, ಇಲ್ಲಾಂದ್ರೆ ಟೇಸ್ಟ್ ಇರಲ್ಲ. ಈರುಳ್ಳಿ ಪ್ಯೂರಿ ಹಾಕೊಂಡು ಅದು ಹಸಿ ವಾಸನೆ ಹೋಗೋವರೆಗೂ ಉಟ್ಕೊಂಡು ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮತ್ತೆ ಬಾದಾಮಿ ಗೋಡಂಬಿ ಇದಿಷ್ಟನ್ನು ಪ್ಯೂರಿ ಮಾಡ್ಕೊಂಡು ಮತ್ತೆ ಇದೇ ತರ ಪ್ಯೂರಿನ ಅದಕ್ಕೆ ಹಾಕೊಂಡು 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ ನಂತರ ಟೊಮೆಟೊ ಪ್ಯೂರಿ ಹಾಕೊಳ್ಳಿ. ಟೊಮೆಟೊ ಪ್ಯೂರಿನೂ ಅಷ್ಟೇ ಅದಕ್ಕೆ ಹಾಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡು ಓಲ್ ಸ್ಪೈಸಸ್ನ ಆ್ಯಡ್ ಮಾಡ್ಕೋಬೇಕು. ಅಂದ್ರೆ ಜೀರಿಗೆ ಪುಡಿ, ಧನಿಯಾ ಪುಡಿ, ಅರಿಶಿನದ ಪುಡಿ, ಖಾರದ ಪುಡಿ, ಅಚ್ಚ ಖಾರದ ಪುಡಿ, ಗರಂ ಮಸಾಲ ಇದಿಷ್ಟನ್ನು ಹಾಕೋಬೇಕು. ಸಾಂಬಾರ್ ಪುಡಿ ಅಂದ್ರೆ ನಿಮ್ಮ ಮನೇಲಿ ಮಾಡಿರುವಂಥ ಸಾಂಬಾರ್ ಪುಡಿ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಬೇಡ ಅಂದ್ರೆ ಸ್ಕಿಪ್ ಮಾಡಿ. ಇದಿಷ್ಟು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಡು ಅದಕ್ಕೆ ನೀವು ಎನಿ ಬ್ರ್ಯಾಂಡ್ ಚೆನ್ನ ಮಸಾಲ ಪೌಡರ್, ನಾನು ಎವರೆಸ್ಟ್ ಅವ್ರದ್ದು ಯೂಸ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿದೆ. ಹಂಗಾಗಿ ನೀವು ಯಾರ್ದಾದ್ರೂ ಈ ಬ್ರ್ಯಾಂಡ್ ಯೂಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಇದಿಷ್ಟು ಫ್ರೈ ಮಾಡ್ಕೊಂಡ್ಮೇಲೆ ನೀವು ಲಾಸ್ಟ್ ಅಲ್ಲಿ ನೀವು ಓಲ್ ನೈಟ್ ನೆನೆಸಿರುವಂತಹ ಚೆನ್ನನ 1-2 ವಿಷಲ್ ಕೂಗಿಸ್ಕೊಂಡು ಇದ್ರ ಜೊತೆ ಸೇರಿಸ್ಕೊಳ್ಳಿ. ನಿಮಗೆ ಎಷ್ಟು ನೀರು ಬೇಕು ಅನ್ನೋಷ್ಟು ಕನ್ಸಿಸ್ಟೆನ್ಸಿನ ನೀವು ರೆಡಿ ಮಾಡ್ಕೋಬೇಕು. ನಿಮ್ಗೆ ತುಂಬಾ ತೆಳ್ಳೆ ಆದ್ರೂ ಚೆನ್ನಾಗಿರಲ್ಲ, ತುಂಬಾ ಗಟ್ಟಿ ಆದ್ರೂ ಚೆನ್ನಾಗಿರಲ್ಲ ಚೆನ್ನ ಮಸಾಲ. ಹಂಗಾಗಿ ಸೊ ಅದನ್ನ ನೋಡ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನಿಂಬೆ ಹಣ್ಣಿನ ರಸ ಇದಿಷ್ಟು ಆದ್ಮೇಲೆ ಲಾಸ್ಟ್ಗೆ 1 ಕ್ಯೂಬ್ ಅಷ್ಟು ಬಟರ್ ಹಾಕೊಳ್ಳಿ. ಚೆನ್ನ ಮಸಾಲ ಸೂಪರ್ ಆಗಿರುತ್ತೆ. ನಿಮ್ಗೆ ಯಾವ್ದಕ್ ಬೇಕು ಮಾಡ್ಕೊಂಡು ತಿನ್ಕೊಳ್ಳಿ. ನೀವು ವಿಡಿಯೋ ನೋಡ್ತಾ ಇರಿ ಏನೇನು ಹಾಕಿದ್ದೀನಿ ಅಂತ. ನಾನು ನಿಮ್ಗೆ ಯಾಕೆ ವಿಡಿಯೋ ಮಾಡಿ ಹಾಕ್ತಿಲ್ಲ ಅಂತ ಕತೆ ಹೇಳ್ತೀನಿ. ಇಷ್ಟೇ ಕಾರಣ, ನನಗೆ ಪಾಪು ತುಂಬಾ ಆಟ ಮಾಡ್ತಿದ್ದಾನೆ, ಕೈಯೇ ಬಿಡ್ತಿಲ್ಲ. ಜೊತೆಗೆ ಮನೆ ಕೆಲಸ ಹೆವಿ ಆಗ್ತಿದೆ. ನನ್ನ ದೊಡ್ಡ ಮಗನ ಕೆಲಸ, ಈ ಪಾಪು ಕೆಲಸ, ಮನೆ ಕೆಲಸ ಇದ್ರ ನಡುವೆ ನನ್ನ ಬಾಡಿನೂ ನಾನು ನೋಡ್ಕೋಬೇಕಲ್ವಾ. ನನ್ನ ಬಾಡಿ ಕಂಪ್ಲೀಟ್ ಆಗಿ ಕೇಳ್ತಿಲ್ಲ, ಯಾಕಂದ್ರೆ ನಾನು ಬಾಣಂತನ ಕರೆಕ್ಟಾಗಿ ಮಾಡ್ಕೊಂಡಿರೋ ಕಾರಣ. ಯಾಕಂದ್ರೆ ನಾ ಟೈಮಲ್ಲಿ ನಮ್ಮ ಅಮ್ಮಂಗೆ ಹುಷಾರ್ ತಪ್ಪಿದ್ರು ನಾನು ಬಾಣಂತನ ಮಾಡ್ಕೊಳ್ಳಿಲ್ಲ ಸರಿಯಾಗಿ. ಹಂಗಾಗಿ ನನ್ನ ಹೆವಿ ಬಾಡಿ ಫ್ಲೋ ಆಗಿತ್ತು. ಇದ್ರ ನನ್ನ ಬಾಡಿ ನನ್ನ ಸಪೋರ್ಟ್ ಕೇಳಬೇಕಲ್ವಾ. ನಿಮಗೆಲ್ಲ ವಿಡಿಯೋ ಮಾಡಿ ಹಾಕಬೇಕು ಅಂದರೆ ಫಸ್ಟ್ ನಾನು ಹೆಲ್ದಿ ಆಗಿರಬೇಕು. ಅದಕ್ಕೇನೆ ಜಿಮ್ಮಿಗೆ ಸೇರಿಕೊಂಡೆ. ನನ್ನ ಜಿಮ್ಮಿಂದ ಬರೋವರೆಗೆ ತುಂಬ ಸ್ಟ್ರೈನ್ ಆಗಿಬಿಡ್ತಿತ್ತು. ಹಂಗಾಗಿ ನಾನು ಮಾಡೋಕ್ಕಾಗ್ತಿಲ್ಲ. ಈಗ ಒಂದು 2 ಇಯರ್ಸ್ ಬ್ಯಾಕ್ ಜಿಮ್ ಬಿಟ್ಟು ಆಗಿದ್ದು. ಬಾಡಿಯಲ್ಲಿ ಸಪೋರ್ಟ್ ಮಾಡುತ್ತೆ ಪ್ರೆಗ್ನೆನ್ಸಿ, ಪೋಸ್ಟ್ಮಾರ್ಟಮ್ ಡೆಲಿವರಿ ಇದ್ರ ನಡುವೆ ಎಲ್ಲ ಅಲ್ವಾ. ಅದಕ್ಕೇನೆ ಹೀಗೆ ಸೇರ್ಕೊಂಡಿದ್ದೀನಿ. ಹಂಗಾಗಿ ನನ್ನ ಬಾಡಿ ಸಪೋರ್ಟ್ ಮಾಡೋದಕ್ಕೆ ಟೈಮ್ ತಗೋತಿದೆ. ಪರವಾಗಿಲ್ಲ, ಈಗ ಒಂಚೂರು ಸಪೋರ್ಟ್ ಮಾಡ್ತಿದ್ದೆ. ಅದಕ್ಕೆ ಇವತ್ತು ವಿಡಿಯೋ ಮಾಡಿ ಹಾಕ್ತಿದ್ದೀನಿ. ದಯವಿಟ್ಟು ಕ್ಷಮೆ ಇರಲಿ, ಪ್ಲೀಸ್ ಸಪೋರ್ಟ್ ಮಾಡಿ ಆಯಿತಾ. ನನ್ನನ್ನು ಬೇಗ ಬೇಗ ಫಾಲೋ ಮಾಡ್ಕೋಬೇಕು. ಓಕೆ.